ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸ್ಪರ್ಧೆ ಇಲ್ಲದ ಗೆಲುವು, ಕಷ್ಟಪಡದೆ ಸಿಗುವ ಹಣ, ನಂಬಿಕೆ ಇಲ್ಲದ ಸಂಬಂಧ ಎಂದೆಂದಿಗೂ ಜೀವನದಲ್ಲಿ ತೃಪ್ತಿಯನ್ನು ಕೊಡುವುದಿಲ್ಲ ಅಲ್ವಾ? ಇವಾಗ ನೋಡ್ತಿದ್ದೀರಾ, ಸ್ಪರ್ಧೆನೇ ಇಲ್ಲ, ಯಾರೂ ಇಲ್ಲ, ಗೆದ್ದೆ ಅಂತ ನೋಡೋದು. ಕಷ್ಟಪಡದೆ ಸಿಗುವ ಹಣ, ಅಪ್ಪ ದುಡ್ದಿರ್ತಾನೆ, ಮಗ ಖರ್ಚು ಮಾಡ್ಕೊಳ್ಳೋದು. ನಂಬಿಕೆ ಇಲ್ಲದ ಸಂಬಂಧ, ನಂಬಿಕೆನೇ ಇಲ್ಲ ಆ ಸಂಬಂಧಕ್ಕೆ. ಈ ಎಂದೆಂದಿಗೂ ಜೀವನದಲ್ಲಿ ತೃಪ್ತಿಯನ್ನು ನಾವು ಕೊಡಲ್ಲ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಯಾವುದನ್ನು ನಾವು ದಾನ ಕೊಡ್ತೀವಿ, ದಾನ ಕೊಟ್ಟಿದ್ದನ್ನು ನಾವು ಮರ್ತು ಬಿಡ್ಬೇಕಂತೆ. ಹೇಗೆ ಅದನ್ನು ಹೇಳ್ತಲೇ ಇರೋದು, ನಾನು ಕೊಟ್ಟೆ ಅಂತ. ಏನಾರ ಕೊಡಿ, ಕೊಟ್ಟಿದ್ದನ್ನು ಬಾಯಲ್ಲಿ ಹೇಳ್ಬಾರ್ದು. ಈ ಕೈಯಲ್ಲಿ ಕೊಟ್ಟಿದ್ದೀನಿ, ಈ ಕೈಯಲ್ಲಿ ಗೊತ್ತಿರಬಾರ್ದು ಅಂತ ಹೇಳ್ತಾರೆ. ಅದರ ಬಗ್ಗೆ ಒಂದು ಕಥೆ ಇದೆ. ಒಮ್ಮೆ ಕೃಷ್ಣ ಮತ್ತು ಅರ್ಜುನ ನಗರ ಸಂಚಾರ ಮಾಡುತ್ತಾ ಅದು ಇದು ಮಾತನಾಡುತ್ತಾ ಹೋಗುತ್ತಿದ್ದರು. ಇದ್ದಕ್ಕಿದ್ದಂತೆ ಕೃಷ್ಣನಿಗೆ ಏನೋ ನೆನಪಾದಂತೆ, ಅರ್ಜುನ, ನೀನೇನು ಹೇಳು, ಕರ್ಣನಂತಹ ದಾನಿಗಳು ಯಾರೂ ಇಲ್ಲ ಅಲ್ವಾ ಎಂದು ಕೇಳಿದ. ಈ ಮಾತುಗಳನ್ನು ಕೇಳಿದ ಅರ್ಜುನಿಗೆ ಯಾರೋ ಮೈಯನ್ನು ಪರಿಚಿದಂತಾಯಿತು. ಕೃಷ್ಣನು ಬೇಕೆಂದೇ ಕೆಣಕಿ ಹೇಳಿದ್ದು. ಅರ್ಜುನನಿಗೆ ಕರ್ಣನ ಹೆಸರು ಕೇಳಿದರೆ ಆಗದು. ಈ ವಾಸುದೇವ ಯಾವಾಗಲೂ ಕರ್ಣನನ್ನು ವಹಿಸಿಕೊಂಡು ಏಕೆ ಮಾತನಾಡುತ್ತಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು, ಅಲ್ಲ ಕೃಷ್ಣ, ನಾನು ಬೇಕಾದಷ್ಟು ದಾನ ಮಾಡುತ್ತೇನೆ, ಅದರಲ್ಲಿ ಕರ್ಣನದೇನು ಹೆಚ್ಚುಗಾರಿಕೆ, ನನಗಂತೂ ಅರ್ಥ ಆಗಲಿಲ್ಲ ಎಂದು ಸ್ವಲ್ಪ ಅಸಮಾಧಾನದಿಂದ ಹೇಳಿದ. ಕೃಷ್ಣ ಕಿರುನಗೆ ಬೀರಿ ಅರ್ಜುನನಿಗೆ ಓರೆಗಣ್ಣಿನಿಂದ ನೋಡುತ್ತಾ, ಆಯ್ತಪ್ಪ, ಹಾಗಾದರೆ ನೀನು ಒಂದು ಕೆಲಸ ಮಾಡು. ಅಗೋ ಅಲ್ಲಿ ನೋಡು, ಎದುರುಗಡೆ 2 ದೊಡ್ಡ ಬೆಟ್ಟಗಳಿವೆ. ಅದನ್ನು ಬಂಗಾರದ ಬೆಟ್ಟವನ್ನಾಗಿ ಮಾಡುತ್ತೇನೆ. ನೀನು ನಿನ್ನ ಊರಿನವರನ್ನೆಲ್ಲ ಕರೆದು ಬಂಗಾರವನ್ನು ದಾನ ಮಾಡು. ಆದರೆ ಅದರಲ್ಲಿ ಒಂದು ಚೂರು ನೀನು ತೆಗೆದುಕೊಳ್ಳುವಂತಿಲ್ಲ ಎಂದನು. ಅರ್ಜುನನು, ಆಯಿತು ಕೃಷ್ಣ, ನೀನೇ ಹೇಳಿದ ಹಾಗೆ ಮಾಡುತ್ತೇನೆ ಎಂದು ತನ್ನ ಗ್ರಾಮಕ್ಕೆ ಹೋಗಿ, ಎಲ್ಲರೂ ಬನ್ನಿ ಎಂದು ನಗರದ ದಾನ ಮಾಡುತ್ತೇನೆ ಎಂದು ಊರಿನವರೆಲ್ಲ ಬಂಗಾರ ಎಂದು ಕೂಡಲೇ ಗುಂಪು ಗುಂಪಾಗಿ ಬಂದರು. ಅರ್ಜುನನು ಬೆಟ್ಟವನ್ನು ಅಗೆದು ಏನು ಮಾಡಿದ, ಬಂಗಾರ ಕೊಡ್ತಿದ್ದ. ಬಂಗಾರ ತೆಗೆದುಕೊಂಡು ನಿನಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿ ಹೋಗುತ್ತಿದ್ದರು. ಮತ್ತು ಕೆಲವರು, ಅರ್ಜುನ, ನಿನ್ನಂತಹ ದಾನಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದು ಹಾಡಿ ಹೊಗಳುತ್ತಿದ್ದರು. ಇದನ್ನೆಲ್ಲ ಕಂಡು ಕೇಳಿ ಅರ್ಜುನನಿಗೆ ತನ್ನ ಬಗ್ಗೆ ತನಗೆ ಹೆಮ್ಮೆ ಎನಿಸಿತು. 2-3 ದಿನಗಳಿಂದ ಬಿಡುವಿಲ್ಲದೆ ದಾನ ಮಾಡುತ್ತಲೇ ಇದ್ದಾನೆ. ಊರಿನವರು, ಅಕ್ಕಪಕ್ಕದ ಊರಿನವರು ಬಂಗಾರವನ್ನು ಮನೆಯ ಪೆಟ್ಟಿಗೆ, ಬೀರು, ಬೇಟಾರಿ, ಕೊನೆಗೆ ಬಟ್ಟೆಗಳಲ್ಲಿ ಗಂಟು ಕಟ್ಟಿಕೊಂಡು ಬಂದಾಗ ತೆಗೆದುಕೊಂಡು ಹೋಗುತ್ತಿದ್ದರು. ತೆಗೆದುಕೊಂಡು ಹೋದವರು ಬಂಗಾರದ ಆಸೆಗಾಗಿ ಮತ್ತೆ ಮತ್ತೆ ಬರುತ್ತಿದ್ದರು. ಅರ್ಜುನನ್ನು ಕೊಡುತ್ತಲೇ ಇದ್ದನು. ಇಷ್ಟೆಲ್ಲ ಕೊಟ್ಟರೂ ಬೆಟ್ಟದ ಬಂಗಾರ ಒಂದು ಗುಲಗಂಜಿ ತೂಕದಷ್ಟು ಕಡಿಮೆಯಾಗಲಿಲ್ಲ. ಎಷ್ಟು ಬಂಗಾರ ಮೊಗೆದು ಕೊಟ್ಟರೂ ಮತ್ತು ಅಷ್ಟೇ ಆಗುತ್ತಿತ್ತು. ಅರ್ಜುನನು ಕೊಟ್ಟು ಸೋತು ಹೈರಾಣಾದ. 3-4 ದಿನಗಳಿಂದ ನಿದ್ದೆ ಇಲ್ಲ, ಆಹಾರ ಸರಿಯಾಗಿ ತಿಂದಿಲ್ಲ, ವಿಶ್ರಾಂತಿಯೂ ಇಲ್ಲ. ಸುಸ್ತಾದ ಅರ್ಜುನನು, ಕೃಷ್ಣ, ನನ್ನ ಕೈಲಿ ಇನ್ನೂ ಬಂಗಾರ ಕೊಡಲು ಆಗುವುದಿಲ್ಲ, ನನಗೆ ವಿಶ್ರಾಂತಿ ಅಗತ್ಯವಿದೆ ಎಂದನು. ಕೃಷ್ಣನು, ಹೌದೌದು ಅರ್ಜುನ, ನೀನು ಬಹಳ ದಣಿದಿದ್ದಿ, ವಿಶ್ರಾಂತಿ ತಗೋ ಎಂದು ಹೇಳಿದನು. ಆದರೆ ಮರುದಿನ ಕೃಷ್ಣನು ಕರ್ಣನು ಬರುವುದನ್ನು ನೋಡಿ ಅವನನ್ನು ಕರೆದು, ನೋಡು ಕರ್ಣ, ಅಲ್ಲಿ 2 ಬಂಗಾರದ ಬೆಟ್ಟಗಳಿವೆ, ಅವುಗಳನ್ನು ಯಾರಿಗೆ ಬೇಕೋ ಅವರಿಗೆ ದಾನ ಮಾಡು, ಆದರೆ ನೀನು ಮಾತ್ರ ಒಂದು ಚೂರು ತೆಗೆದುಕೊಳ್ಳುವಂತಿಲ್ಲ ಎಂದು ಹೇಳಿ ಹೊರಟನು. ಕರ್ಣನು, ಆಯಿತು ಕೃಷ್ಣ ಎಂದವನೇ ತನ್ನ ಗ್ರಾಮಕ್ಕೆ ಗ್ರಾಮದ ಜನಗಳನ್ನೆಲ್ಲ ಕರೆದು, ನೋಡಿ, ಅಲ್ಲಿ 2 ಬಂಗಾರದ ಬೆಟ್ಟ ಇದೆ, ನಿನಗೆ ಎಷ್ಟು ಬೇಕಾದರೂ ಅಷ್ಟು ಬಂಗಾರ ತೆಗೆದುಕೊಂಡು ಹೋಗಿ ಎಂದು ಹೇಳಿ ಒಂದು ಕ್ಷಣವೂ ನಿಲ್ಲದೆ ತಿರುಗಿಯೂ ನೋಡದೆ ಹೊರಟು ಬಿಟ್ಟ. ಮರೆಯಲ್ಲಿ ನಿಂತು ನೋಡುತ್ತಿದ್ದ ಕೃಷ್ಣನು ಅರ್ಜುನನಿಗೆ ತೋರಿಸಿ, ನೋಡಿದೆಯಾ, ಅವನಿಗೆ ಯಾವ ಹೊಗಳಿಕೆಯಾಗಲಿ, ಕೊಟ್ಟಿದ್ದೇನೆ ಎಂದು ಅಹಂ ಆಗಲಿ, ನನ್ನದು ಎಂದು ಸ್ವಾರ್ಥವಾಗಲಿ ಯಾವುದೂ ಇಲ್ಲ. ಇದಕ್ಕಾಗಿ ಕರ್ಣನನ್ನು ಮಹಾದಾನಿ ಎಂದು ಎಲ್ಲರೂ ಹೇಳುವುದು ಎಂದು ಹೇಳಿದಾಗ ಅರ್ಜುನನು ನಾಚಿಕೆಯಿಂದ ತಲೆ ತಗ್ಗಿಸಿದನು. ಅಲ್ವಾ, ನಾವು ಯಾವತ್ತೂ ಏನಾರ ದಾನ ಮಾಡಿದ್ರು ಕೊಟ್ಟೆ ಅಂತ ಹೇಳೋದು. ನಾನು ಇವಾಗ ಏನಾರ ಮಾಡ್ತಾರೆ, ಏನಾರ ಒಂದು 100 ರೂಪಾಯಿ ಕೊಡಲಿ, ಈಗೇನೋ ವಾಟ್ಸಪ್ನಲ್ಲಿ ಫೋಟೋ ತೆಗೆಸ್ಕೊಳ್ಳೋದು, ಆಗ ನಾನು ದಾನ ಮಾಡಿದ್ದೀನಿ. ಒಂದು 150 ರೂಪಾಯಿ ಕೊಡಲಿ, 100 ರೂಪಾಯಿ ಕೊಡಲಿ, ಆ ಒಂದು ಇದನ್ನು ನಾವು ಅದನ್ನು ಬಿಡಬೇಕು. ಆದಷ್ಟು ನಾವು ಬಿಟ್ಟು ನಾವೇನೇ ಮಾಡಿದ್ರು ಈ ಕೈ ಕೊಟ್ಟಿರೋದನ್ನು ಈ ಕೈಲಿ ಗೊತ್ತಾಗಬಾರ್ದು. ಮನೆಯಲ್ಲಿ ನಾವೇನೇ 1 ಪೈಸಾ ಮಾಡಿ, 10 ಪೈಸಾ ಮಾಡಿ, 1 ಲಕ್ಷ ಮಾಡಿ, ನಾವು ಯಾವುದೇ ದಾನವನ್ನು ಮಾಡಿದಾಗ ನಾವು ಹೇಳ್ಕೋಬಾರ್ದು. ಹೇಳ್ಕೊಡದೇ ಇದ್ದರೆ ಭಗವಂತನಿಗೆ ಅರ್ಪಣೆ ಆಗತ್ತೆ, ಇಲ್ಲಾಂದರೆ ಅರ್ಪಣೆ ಆಗಲ್ಲ. ನಾವು ಹೇಳ್ಕೊಂಡು ನಾವು ಹೊಗಳಿಸ್ಕೊಂಡಾಗ ಅದು ಅರ್ಪಣೆ ಆಗಲ್ಲ. ಅದರಿಂದ ನಾವು ಹರ್ತ್ಕೋಬೇಕು. ಯಾವುದೇ ದಾನ ಮಾಡಿದ್ರೂ ನಾವು ಹೇಳ್ಕೊಂಡು ಅದನ್ನು ಹೊಗಳಿಸ್ಕೊಂಡು ದಾನ ಮಾಡೋದಲ್ಲ, ಗೊತ್ತಾಯ್ತಾ? ಯಾವುದೇ ಮಾಡಿ ನಾವು ಹೊಗಳಿಸ್ಕೋಬಾರ್ದು, ಅದನ್ನು ಹೇಳ್ಬಾರ್ದು, ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬಾರ್ದು, ಗೊತ್ತಾಯ್ತಾ? ಇವತ್ತು
ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 23/1/2026 ಶುಕ್ರವಾರ, ಮಾಘ ಮಾಸ, ಶಿಶಿರ ಋತು, ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಮಾಘ ಮಾಸ, ಹಿಮಂತ ಋತು, ಶುಕ್ಲಪಕ್ಷ, ತಿಥಿ ಪಂಚಮಿ, ರಾತ್ರಿ 12:17, ನಕ್ಷತ್ರ ಪೂರ್ವಭಾದ್ರ, ಹಗಲು 1:47, ಮಳೆ ಉತ್ತರಾಷಾಢ 4ನೇ ಪಾದ, ರಾಹುಕಾಲ 11:09 12:35, ಉಳಿಕ ಕಾಲ 8:16 9:42, ಯಮಗಂಟ ಕಾಲ 3:28 4:55. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.